ಬಹುಕಾಲ ಹಿಂದೆ ಭಾರತವು ಶ್ರೀಮಂತ ನಾಡಾಗಿತ್ತು. ಸಂಸ್ಕೃತಿಯ ತೊಳಿನಲ್ಲಿ ನಗುತ್ತಿದ್ದ ಪ್ರಜೆಗಳು, ಸಂಪತ್ತಿನಲ್ಲಿ ತೇಲುತ್ತಿದ್ದ ಮಣ್ಣಿನ ಮೇಲೆ ಬದುಕುತ್ತಿದ್ದವರು. ಆಗ ಬಂದರು ಬ್ರಿಟಿಷರು. ವಾಣಿಜ್ಯದ ಹೆಸರಿನಲ್ಲಿ ಕಾಲಿಟ್ಟವರು ನಮ್ಮ ನಾಡನ್ನೇ ವಶಪಡಿಸಿಕೊಂಡರು. ಆದರೆ ಭಾರತೀಯರ ಹೃದಯದಲ್ಲಿ ಹೊತ್ತಿತ್ತು ಮುಕ್ತಿಯ ಬೆಂಕಿ. 1857ರಲ್ಲಿ ಬಂಡಾಯ ಎದ್ದಿತು. ಲಕ್ಷ್ಮೀಬಾಯಿಯ ಧೈರ್ಯ, ಟಿಪ್ಪು ತ್ಯಾಗ, ಭಗತ್ ಸಿಂಗ್ನ ಬಲಿ. ಮಹಾತ್ಮ ಗಾಂಧೀಜಿ ಅಹಿಂಸೆಯ ಹಾದಿ ಹಿಡಿದು ದೇಶವನ್ನೇ ಒಗ್ಗೂಡಿಸಿದರು. ದಾಂಡಿ ಯಾತ್ರೆ, ಜಲಿಯನ್ ವಾಲಾ ಬಾಗ್, ಕ್ವಿಟ್ ಇಂಡಿಯಾ ಚಳವಳಿ ಇವೆಲ್ಲ ತ್ಯಾಗದ ಹೆಜ್ಜೆಗಳು. ನೀವು ನನಗೆ ರಕ್ತ ಕೊಡಿ, ನಾನ್ ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು ಘೋಷಿಸಿದರು ಸುಭಾಷ್ ಬೋಸ್. ಅನೇಕ ಬಲಿದಾನಗಳ ನಂತರ 1947ರ ಆಗಸ್ಟ್ 15ರಂದು ಕೆಂಪುಕೋಟೆಯ ಮೇಲೆ ತಿರಂಗ ಧ್ವಜ ಹಾರಿದಾಗ ಅದು ನಮ್ಮ ಗೆಲುವಿನ ಸಂಕೇತವಾಗಿತ್ತು. ಇಂದು ಆ ಧ್ವಜವು ನಮ್ಮ ಹೆಮ್ಮೆಯ ನೆನಪು.